ಈಗಾಗಲೇ ದಲಿತ ನಾಯಕರು ಜೊತೆ ಸೇರಿ ಒಂದು ಸಭೆಯನ್ನು ಮಾಡೋರು ಇದ್ದಾರೆ. ಆದರೆ ಇದು ಯಾವ ಕಾರಣಕ್ಕಾಗಿ ಅನ್ನುವಂಥದ್ದರ ಬಗೆಗಿನ ಚರ್ಚೆ ರಾಜಕೀಯ ವಲಯದಲ್ಲಿ ಭಾಳಷ್ಟು ಕುತೂಹಲವನ್ನು ಹುಟ್ಟು ಹಾಕಿರುವಂಥದ್ದು. ಯಾಕಂದರೆ ಯಾವುದೇ ಒಂದು ಸಭೆಗೆ ಅದರ ಪರಿಣಾಮಗಳು ಮುಂದೆ ಯಾವತ್ತೂ ಇನ್ನೊಂದು ಸ್ವರೂಪದಲ್ಲಿ ನಿರ್ಧಾರ ಆಗುವ ಸಾಧ್ಯತೆ ಇದ್ದೇ ಇರುತ್ತೆ. ಇದು ರಾಜಕೀಯದ ವಾಸ್ತವ. ಹಾಗಾದರೆ ಏನು ಈ ಸಭೆ ಅನ್ನುವಂಥದ್ದು ನೋಡಬೇಕು. ಇಲ್ಲಿ ಭಾಳ ಮುಖ್ಯವಾಗಿ ಒಂದು ಮೀಸಲಾತಿಗಾಗಿ ಮೀಟಿಂಗ್ ಅನ್ನುವಂಥ ವಿಚಾರಕ್ಕೆ ಬಂದಾಗ ರಾಜ್ಯ ಕಾಂಗ್ರೆಸ್ಸಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿರುವಂತಹ ದಲಿತ CM ಕೂಗು ಕೂಡ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು ವಾಸ್ತವ. ಈ ವಿಚಾರವೂ ಕೂಡ ಇದ್ದೇ ಇದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆದರೆ ಮಲ್ಲಿಕಾರ್ಜುನ ಖರ್ಗೆ CM ಆಗಬೇಕು ಅನ್ನುವಂತಹ ಚರ್ಚೆಯೂ ಕೂಡ ಶುರುವಾಗಿದೆ. ಅದು ರಾಜ್ಯದಲ್ಲಿ ಸಹಜವಾಗಿ ನಡೀತಾ ಇರುವಂತಹ ಚರ್ಚೆಯ ಭಾಗ. ಯಾಕಂದರೆ ಒಂದು ವೇಳೆ ನಾಯಕತ್ವ ಬದಲಾವಣೆ ಆದರೆ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಆದರೆ ಇಲ್ಲಿ ಪ್ರಶ್ನೆ ಇರುವಂಥದ್ದು, ಮುಖ್ಯಮಂತ್ರಿ ಆಗಿದ್ದಂಥವ್ರು AICC ಅಧ್ಯಕ್ಷರಾಗುವಂಥದ್ದು ಬಡ್ತಿ ಅಂತೇಳಿ, ಮುಂಬಡ್ತಿ ಅಂತ ಹೇಳ್ತಾರೆ. ಆದರೆ AICC ಅಧ್ಯಕ್ಷರಾಗಿರುವಂಥವ್ರು ಮುಖ್ಯಮಂತ್ರಿ ಆಗೋದಿದ್ದರೆ ಅದು ಹಿಂಬಡ್ತಿ ಅಲ್ವಾ ಅನ್ನುವಂಥ ಒಂದು ಪ್ರಶ್ನೆ, ಒಂದು ಸಹಜವಾಗಿರುವಂತಹ ಪ್ರಶ್ನೆ ಇದ್ದೇ ಇರುತ್ತೆ. ಖರ್ಗೆ ಅವರು ಇದನ್ನು ಹೇಗೆ ಸ್ವೀಕರಿಸ್ತಾರೆ ಅನ್ನೋದು. ದಲಿತ CM ಕೂಗಿನ ಬೆನ್ನಲ್ಲೇ ಅಲರ್ಟ್ ಆಗಿದೆ ಸಿದ್ದರಾಮಯ್ಯನವರ ಆಪ್ತ ಸಚಿವರ ಬಣವು ಕೂಡ. ದಲಿತ CM ಕೂಗಿನ ಬೆನ್ನಲ್ಲೇ, ಯಾಕೆಂದರೆ ಖರ್ಗೆ ಅವರು ಮೊನ್ನೆ ಒಂದು ಮಾತನ್ನು ಹೇಳಿದರು. ಅವರು ಇನ್ಫ್ಯಾಕ್ಟ್ ಅವರು ಹೇಳಿರುವಂಥದ್ದು ರಾಜಕೀಯದ ಇತಿಹಾಸದ ಭಾಗವಾಗಿ ಇರುವಂಥ ಒಂದು ಅಂಶವನ್ನು 1999ರಲ್ಲಿ ತಮ್ಮ ಹತ್ತಿರಕ್ಕೆ ಬಂದಿದ್ದಂತಹ ಮುಖ್ಯಮಂತ್ರಿ ಹುದ್ದೆ ಹೇಗೆ ತನ್ನಿಂದ ದೂರ ಹೋಯಿತು, ತನ್ನ ಪ್ರಯತ್ನ ಹೇಗೆ ವಿಫಲ ಆಯಿತು ಅನ್ನೋದರ ಬಗ್ಗೆ ಅವರು ಅವತ್ತು ಹೇಳಿದರು. ಈಗ 99ರಲ್ಲಿ ಕಳ್ಕೊಂಡದನ್ನು 2025ರಲ್ಲಿ ಕೊಡಿಸುವಂತಹ ಪ್ರಯತ್ನವನ್ನು ಕೆಲವರು ಮಾಡೋದಕ್ಕೆ ಕೂಡ ಹೊರಟಂಗೆ ಇದೆ. ಆ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಆದರೆ 2025ರ ವೇಳೆಗೆ ಆಗಿರುವಂತಹ ರಾಜಕೀಯದ ಸ್ಥಿತ್ಯಂತರ ಬಹಳ ದೊಡ್ಡದಿದೆ. ಮತ್ತು ಖರ್ಗೆ ಅವರು ಅವತ್ತು ಮುಖ್ಯಮಂತ್ರಿ ಸ್ಥಾನವನ್ನು ಕೇಳುವ ಹಂತದಲ್ಲಿದ್ದಂಥವರು ಇವತ್ತು ಮುಖ್ಯಮಂತ್ರಿ ಮಾಡುವ ಹುದ್ದೆಯಲ್ಲಿ ಕೂತಿದ್ದಾರೆ. ಆಗಸ್ಟ್ 2ರಂದು ದಲಿತ ಶಾಸಕರು ಸಚಿವರಿಗೆ ಪರಮೇಶ್ವರ್ ಅವರು ಔತಣಕೂಟವನ್ನು ಕರೆದಿದ್ದಾರೆ. ಹಿಂದೆ ಇದೇ ಪರಮೇಶ್ವರ್ ಅವರು ಒಂದು ಔತಣಕೂಟವನ್ನು ಕರೆದಾಗ ಅದು ಎಷ್ಟು ಮಟ್ಟಿಗೆ ಸಂಚಲನ ಸೃಷ್ಟಿಯಾಯಿತು ಅಂತ ಹೇಳಿದರೆ, ಕಾಂಗ್ರೆಸ್ಸಿನ ರಾಜ್ಯ ಉಸ್ತುವಾರಿ ಒಂದು ಸೂಚನೆಯನ್ನು ಕೊಡಬೇಕಾಯಿತು, ದಯವಿಟ್ಟು ನೀವು ಊಟ ಮಾಡಬೇಡಿ ಜೊತೆಗೆ ಅಂತ. ಅಂದರೆ ಔತಣಕೂಟವನ್ನು ಮುಂದೂಡಿ, ಕ್ಯಾನ್ಸಲ್ ಮಾಡಿ, ಬೇಕಾಗಿಲ್ಲ ಅದು ಅಂತ. ಅಂದರೆ ತಾವುಗಳೆಲ್ಲ ಸಚಿವರುಗಳು ಸೇರಿಕೊಂಡು ಒಂದು ಔತಣಕೂಟವನ್ನು ಮಾಡೋದಕ್ಕೆ ಹೋದರೂ ಕೂಡ ಉಸ್ತುವಾರಿ ಬಿಟ್ಟಿರಲಿಲ್ಲ. ಅವತ್ತು ಅವರು ದಲಿತ ನಾಯಕರುಗಳ ಸಭೆಯನ್ನು ಕರೆದಿದ್ರು. ಈ ಬಾರಿ ಸಚಿವರುಗಳು, ಶಾಸಕರುಗಳ ಸಭೆಯನ್ನು ಕರೆದಿದ್ದಾರೆ. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ಆಯೋಜನೆ ಆಗ್ತಾ ಇದೆ. ಇದು ಯಾವ ಕಾರಣಕ್ಕಾಗಿ, ಯಾವ ಉದ್ದೇಶಕ್ಕಾಗಿ ಅನ್ನೋದ್ರ ಬಗೆಗಿನ ಕುತೂಹಲ ಇದ್ದೇ ಇದೆ. ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗನ್ನು ಕರೆಯಲಾಗಿದೆ. ಕಳೆದ ಬಾರಿ ಕೂಡ ಇವರೇ ಇಬ್ಬರು ನೇತೃತ್ವ ವಹಿಸಿಕೊಂಡಿದ್ದರು ಮೀಟಿಂಗ್ ಇದ್ದು. ಆದರೆ ಅವತ್ತು ಮೀಟಿಂಗ್ ನಡೆಯೋಕ್ಕೆ ಬಿಟ್ಟಿರಲಿಲ್ಲ. ಸಿದ್ದರಾಮಯ್ಯಗೆ ಬೆಂಬಲ ಸೂಚಿಸುವಂತಹ ಸಂದೇಶ ರವಾನಿಸುವಂತಹ ತಂತ್ರವೂ ಕೂಡ ಇದು ಆಗಿರಬಹುದು. ಈ ಸಭೆಯ ಉದ್ದೇಶದಲ್ಲಿ ಅದು ಕೂಡ ಒಂದು ಅಂಶ ಆಗುವ ಸಾಧ್ಯತೆ ಇದ್ದೇ ಇದೆ. ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಾವಿದ್ದೀವಿ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಮುನ್ನೆಲೆಗೆ ತರೋದಕ್ಕೆ ಮುಂದಾಗಿರುವಂಥದ್ದು CM ಆಪ್ತರು. ಒಂದು ವೇಳೆ ಹಾಗೇನಾದರೂ ಬದಲಾವಣೆ ಆಗಿ ದಲಿತ ಮುಖ್ಯಮಂತ್ರಿ ಅನ್ನುವಂಥ ವಿಚಾರಗಳು ಬಂದರೆ ಆಗ ಪರಮೇಶ್ವರ್ ಅವರು ಅದಕ್ಕೆ ಸೂಕ್ತ. ಯಾಕಂದರೆ ಅವರ ಶ್ರಮವೂ ಕೂಡ ಇದೆ. 13ರಲ್ಲಿ ಅವರು ಅಧ್ಯಕ್ಷರಿದ್ದಾಗಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. 18ರಲ್ಲಿ ಅವರು ಅಧ್ಯಕ್ಷರಿದ್ದಾಗಲೇ ಸಮ್ಮಿಶ್ರ ಸರ್ಕಾರ ರೂಪುಗೊಂಡಿತ್ತು. ಹೀಗಾಗಿ ಅವ್ರಿಗೂ ಕೂಡ ಅರ್ಹತೆ ಇದೆ, ಅವ್ರಿಗೂ ಕೂಡ ಅನುಭವ ಇದೆ, ಅವ್ರಿಗೂ ಕೂಡ ಹಿರಿತನ ಇದೆ. ಈ ಕಾರಣಕ್ಕಾಗಿ ಅವರ ಹೆಸರನ್ನು ಮುನ್ನೆಲೆಗೆ ತರಬಹುದು. ಮುನ್ನೆಲೆಗೆ ಮಾತ್ರ ತರ್ತಾರೆ ಹೊರತು ಅವ್ರನ್ನ ಮಾಡಕ್ಕೆ ಬಿಡ್ತಾರೆ ಅಂತ ಹೇಳಿಕೊಂಡು ಈಗಲೇ ನಂಬೋದು ಸ್ವಲ್ಪ ಕಷ್ಟ ಇದೆ. ದಲಿತ ಶಾಸಕರು ಸಚಿವರ ಔತಣಕೂಟಕ್ಕೆ ಅನುಮತಿ ಸಿಗುತ್ತಾ ಅನ್ನೋದೇ ಪ್ರಶ್ನೆ. ಯಾಕೆಂದರೆ ಇದೇ ಇಲ್ಲಿರುವಂತಹ ಭಾಳ ಮುಖ್ಯವಾಗಿರುವಂಥ ಅಂಶ. ಇವರು ಊಟಕ್ಕೆ ಕೂರದಿದ್ದರೂ ಕೂಡ ಪರ್ಮಿಷನ್ ಕೇಳಬೇಕಾದಂಥ ಪರಿಸ್ಥಿತಿಯನ್ನು ತಂದಿಟ್ಟಿರೋದು ಯಾರು, ಯಾವ ಕಾರಣಕ್ಕಾಗಿ? ದಲಿತ ನಾಯಕರುಗಳು ಔತಣಕೂಟಕ್ಕೆ ಅನುಮತಿ ಈ ಬಾರಿ ಆದರೂ ಸಿಗುತ್ತಾ ಅಂತ. ಯಾಕಂದರೆ ಕಳೆದ ಬಾರಿ ಇವರು ಔತಣಕೂಟಕ್ಕೆ ಎಲ್ಲ ಫಿಕ್ಸ್ ಆಗಿತ್ತು. ಆದರೆ ಕಡೆ ಕ್ಷಣದಲ್ಲಿ ನೋ ನೀವು ಮೀಟಿಂಗ್ ಮಾಡೋಂಗಿಲ್ಲ, ನೀವು ಔತಣಕೂಟಕ್ಕೆ ಕೂರೋಂಗಿಲ್ಲ, ನೀವು ಊಟ ಮಾಡೋದಕ್ಕೂ ಕೂಡ ಪರ್ಮಿಷನ್ ಕೊಡಬೇಕು ಅಂತೇಳಿ. ಈ ರೀತಿಯಾದಂತಹ ವ್ಯವಸ್ಥೆ ಯಾಕೆ ಬೇಕು ಹಾಗಾದರೆ? ಇದು ಇಲ್ಲಿರುವಂತಹ ಪ್ರಶ್ನೆ. ಈಗ ಇವರಿಗೆ ಅನುಮತಿ ಸಿಗುತ್ತಾ? ಕಳೆದ ಬಾರಿ ದಲಿತ ಶಾಸಕರು ಸಚಿವರ ಸಭೆಗೆ ಬ್ರೇಕ್ ಹಾಕಿದ್ರು ಸುರ್ಜೇವಾಲಾ. ಅವತ್ತು ಸುರ್ಜೇವಾಲಾ ಅವರು ಕಡೆ ಕ್ಷಣದಲ್ಲಿ ಬ್ರೇಕ್ ಹಾಕಿದರು. ಅದನ್ನು ನಾನು ಹೇಳ್ತಾ ಇರೋಂಥದ್ದು. ಇವರು ಅವತ್ತು ಈ ಸಭೆಗೆ ಬ್ರೇಕ್ ಹಾಕೋದ್ರ ಮೂಲಕವಾಗಿ ನೀವು ಊಟಕ್ಕೆ ಕೂರೋದಿದ್ರು ನಮ್ಮ ಅಪ್ಪಣೆ ಬೇಕು ಅನ್ನೋಂಥ ರೀತಿಯಲ್ಲಿ ಮಾಡಿದರು. ಆದರೆ ಬೇರೆ ಬೇರೆ ಸಮುದಾಯದವರು ಈ ರೀತಿಯಾದಂತಹ ಸಭೆಗಳನ್ನು ಮಾಡ್ತಾ ಇರ್ತಾರೆ. ಆವಾಗ ಯಾವ ಸ್ವರೂಪದಲ್ಲಿ ಅನುಮತಿ ಸಿಗುತ್ತೋ ಗೊತ್ತಿಲ್ಲ. ಆದರೆ ದಲಿತ ನಾಯಕರುಗಳು ಸಭೆ ಸೇರ್ತೀವಿ, ಔತಣಕೂಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಂಗೆ ಅದಕ್ಕೆ ತಡೆ ಒಡ್ಡುವಂತಹ ಪ್ರಯತ್ನ ಕಾಂಗ್ರೆಸ್ನವರಿಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಇನ್ನು ಈ ಮೀಟಿಂಗ್ನ ಅಜೆಂಡಾ ಏನು?
ಮೀಟಿಂಗ್ನ ಅಜೆಂಡಾ ಏನು? ಬಲ ಪ್ರದರ್ಶನವಂತೂ ಅಲ್ಲವೇ ಅಲ್ಲ, ಅದು ಒಳ ಮೀಸಲಾತಿಯ ಸಭೆ ಅಂತ ಹೇಳ್ತಾ ಇದ್ದಾರೆ. ಇದು ಬಲ ಪ್ರದರ್ಶನದ ಸಭೆ ಅಲ್ಲ, ಇದು ಒಳ ಮೀಸಲಾತಿಗೆ ಸಂಬಂಧಿಸಿರುವಂತಹ ಸಭೆ. ಅಂದರೆ ಇಲ್ಲಿ ನಾಗಮೋಹನ್ ದಾಸ್ ಕಮಿಟಿಯ ವರದಿ ಬರೋದಿದೆ, ಅದಕ್ಕಿಂತ ಮುಂಚಿತವಾಗಿ ನಾವು ಮೊದಲಿಗೆ ನಮ್ಮ ನಿಲುವುಗಳು ಏನಿರಬೇಕು ಅನ್ನೋದನ್ನು ಸ್ಪಷ್ಟ ಮಾಡಿಕೊಳ್ಬೇಕು ಅನ್ನೋಂಥ ನಿಟ್ಟಲ್ಲಿ ಈ ಸಭೆಯನ್ನು ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿ ಸಂಬಂಧ ಚರ್ಚೆ ಮಾಡುವ ಸಭೆ ಅನ್ನುವಂತಹ ವಾದವನ್ನು ಈಗಾಗಲೇ ಮುನ್ನೆಲೆಗೆ ತಂದಿದ್ದಾರೆ. ಇದರ ಪ್ರಮುಖ ಅಜೆಂಡಾನೇ ಒಳ ಮೀಸಲಾತಿಯ ಬಗ್ಗೆ ಚರ್ಚೆ ಮಾಡುವಂಥದ್ದು. ಅಂದರೆ ಇಲ್ಲಿ ದಲಿತ, ರೈಟ್ ಅವರಿಗೆ ಎಷ್ಟಿರಬೇಕು, ಲೆಫ್ಟ್ ಅವರಿಗೆ ಎಷ್ಟು ಮೀಸಲಾತಿ ಇರಬೇಕು, ಇತರೆ SC ಸಮುದಾಯಗಳವರಿಗೆ ಎಷ್ಟು ಕೊಡಬೇಕು, ಸಣ್ಣ ಸಣ್ಣ ಸಮುದಾಯದವರಿಗೆ ಎಷ್ಟು ಕೊಡಬೇಕು, ಈ ರೀತಿಯಾದಂತಹ ವಿಚಾರಗಳನ್ನು ಮುನ್ನೆಲೆಗೆ ತರುವಂತಹ ಸಾಧ್ಯತೆ ಇರುವಂಥದ್ದು. ಆ ನಿಟ್ಟಿನಲ್ಲಿ ಚರ್ಚೆಗಳು ಆಗ್ತಾ ಇದ್ದಾವೆ ಅಂತೇಳಿ 101 ಜಾತಿಗಳಿಗೆ ಒಳ ಮೀಸಲಾತಿ ಜಾರಿಯಾಗಬೇಕೆಂಬ ಚರ್ಚೆಗಾಗಿಯೇ ಈ ಸಭೆಯನ್ನು ಕರೆಯಲಾಗಿದೆ ಅಂತ ಹೇಳಿ. ಅಂದರೆ 101 ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಹೇಗೆ ಕೊಡಬೇಕು, SCP TSP ಹಣ ಬಳಕೆ ಚರ್ಚೆಯಂತೆಯೇ ಇದು ಕೂಡ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂತಹ ಸಭೆ ಅಂತೇಳಿ. ಯಾವುದೇ ಬಲ ಪ್ರದರ್ಶನವಂತೂ ಅಲ್ಲವೇ ಅಲ್ಲ ಅಂತ ಸಿದ್ದರಾಮಯ್ಯನವರ ಟೀಮ್ ಹೇಳ್ತಾ ಇದೆ. ಸಿದ್ದರಾಮಯ್ಯನವರ ಟೀಮ್ ಪ್ರಕಾರವಾಗಿ ಇದು ಯಾವುದೇ ರೀತಿಯಾದಂಥ ಬಲ ಪ್ರದರ್ಶನ ಅಲ್ಲವಂತೆ. ಆದರೆ ಸಚಿವರುಗಳು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ನಮಗೇನಂತ ಹೇಳಿದ್ರೆ, ನಮ್ಮ ಒಳಗಡೆ ಇರ್ತಕ್ಕಂಥ ಏನು ಒಳ ಪಂಗಡಗಳಿದ್ದಾವೆ, ಅದರ ಬಗ್ಗೆ ಚರ್ಚೆ ಮಾಡ್ಕೊಳ್ಳೋದು ಸೂಕ್ತ ಅಂತೇಳಿ ನಾವು ಹಿಂದೆನೂ ಕೂಡ ನಮ್ಮ ಅಫಿಷಿಯಲ್ ರೆಸಿಡೆನ್ಸಲ್ಲೇ ನಾನು ಹಿಂದೆ ಒಂದು ಸಭೆ ಮಾಡಿದ್ದೆ. ಅದು ಮುಂದುವರಿದ ಭಾಗ ಇದು. ಅದನ್ನು ಸರ್ವೆ ಮುಂಚೆ ನಾವು ಚರ್ಚೆ ಮಾಡಿದ್ದು. ಈಗ ಸರ್ವೆ ಆಗಿದೆ ಅಂತ ಅಂದಮೇಲೆ ಅದಕ್ಕೆ ಏನು ಮಾತಾಡ್ಕೊಳ್ಬೇಕು ನಾವು ಮಾಡ್ಕೊಳ್ತೀವಿ. ಯಾವುದು ಗೊಂದಲ ಆಗಬಾರ್ದು ಅಂತ ಅಷ್ಟೇ. ನಮ್ಮೆಲ್ಲರ ಒಟ್ಟಭಿಪ್ರಾಯ ಒಳ ಮೀಸಲಾತಿ ಜಾರಿ ಆಗಬೇಕು. 101 ಜಾತಿಗಳಿದೆ, ಅವರೆಲ್ಲರಿಗೂ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಕರ್ತವ್ಯ ಆಗಿದೆ. ಆ ದಿಸೆಯಲ್ಲಿ ಸನ್ಮಾನ್ಯ ಪರಮೇಶ್ವರ್ ಅವರು ಕರೆದಿದ್ದಾರೆ ಅಂತ ಭಾವಿಸಿದ್ದೇನೆ. ಅದು ಬಿಟ್ಟು ಬೇರೆ ಏನು ಚರ್ಚೆ ಇಲ್ಲ. ಸಮೀಕ್ಷೆ ಯಶಸ್ವಿಯಾಗಿ ಮಾಡಿದ್ದಾರೆ, ಅದರ ಬಗ್ಗೆ ಏನು ಗೊಂದಲ ಇಲ್ಲ. ಖರ್ಗೆ ಅವರು ಪಕ್ಷಕ್ಕಿರ್ಬೋದು, ರಾಜ್ಯಕ್ಕಿರ್ಬೋದು ಬಹಳ ಅಪೂರ್ವವಾದಂಥ ಸೇವೆ ಮಾಡಿದ್ದಾರೆ. ಅವರು ಮುಂದಿನ ರಾಜಕೀಯ ನಡೆ ಏನಿರುತ್ತೆ ಅವರು ತೀರ್ಮಾನ ಮಾಡುವಷ್ಟು ಗೌರವ ಅವರು ಗಳಿಸಿದ್ದಾರೆ. ಕೇಂದ್ರ ಸರ್ಕಾರ, ಕೇಂದ್ರದಲ್ಲಿ ನಮ್ಮ ಹೈಕಮಾಂಡಲ್ಲಿ ಇರ್ಬೋದು, ರಾಜ್ಯದಲ್ಲಿರ್ಬೋದು. ನಾಳೆ ನಾನು ನಿವೃತ್ತಿ ಆಗ್ತೀನಿ ಅಂದ್ರೂ ಕೂಡ ಅದಕ್ಕೆ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಅಥವಾ ಸಿದ್ದರಾಮಯ್ಯ ಅವರು ಎಲ್ಲರೂ ಕೂಡ ಒಪ್ತಾರೆ. ಇಲ್ಲಪ್ಪ, ನಾನು ಇದೇ ವಿತೌಟ್ ಎನಿ ಪೊಸಿಷನ್ ನಾನು ಸಮಾಜ ಸೇವೆ ಮಾಡ್ತೀನಿ ಅಂದ್ರೆ ಅದಕ್ಕೂ ಕೂಡ ಒಪ್ತಾರೆ. ಹೀಗೆ ಇದು ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಭೆ ಅಲ್ಲ, ಅದಕ್ಕಾಗಿ ಕೌಂಟರ್ ಸಭೆ ಅಲ್ಲ ಅನ್ನುವಂತಹ ದಾಟಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ನಮ್ಮ ತಂದೆಯವರಿಗೆ ಅಷ್ಟು ರಾಜಕೀಯವಾದಂತಹ ಗೌರವ ಸ್ಥಾನದಲ್ಲಿ ಅವರು ಇದ್ದಾರೆ. ಅವರ ರಾಜಕೀಯ ನಿರ್ಧಾರಗಳನ್ನು ಅವರು ತೆಗೆದುಕೊಳ್ಳುವಂಥದ್ದಕ್ಕೆ ಅವರು ಸಿದ್ಧರಿರ್ತಾರೆ ಹೊರತು ಅದನ್ನು ಬೇರೆನ್ಯಾರೋ ಏನೋ ನಿರ್ಧಾರ ಮಾಡುವಂಥದ್ದು ಏನೂ ಇಲ್ಲ ಅಂತ ಹೇಳಿ. ಆದರೆ ಇಲ್ಲಿರುವಂಥದ್ದು ಈ ಸಭೆಯ ಉದ್ದೇಶ ಏನು, ಇದರಲ್ಲಿ ರಾಜಕೀಯದ ಅಂಶಗಳು ಇಲ್ವೇ ಇಲ್ವಾ? ಇದ್ದೇ ಇರುತ್ತೆ. ಯಾಕಂದರೆ ಪರಮೇಶ್ವರ್ ಅವರ ನಾಯಕತ್ವ ಅಂತೂ ಪರಮೇಶ್ವರ್ ಅವ್ರದ್ದಿದೆ, ಸತೀಶ್ ಜಾರಕಿಹೊಳಿ ಅವ್ರದ್ದಿದೆ. ಆ ಮೂಲಕವಾಗಿ ದಲಿತ ಸಮುದಾಯಗಳದ್ದು ಯಾವುದೇ ವಿಚಾರಗಳು ಬಂದಾಗ ಅದರ ನಾಯಕತ್ವವನ್ನು ಮುನ್ನೆಲೆಯಲ್ಲಿ ನಿಂತು ನಾಯಕತ್ವವನ್ನು ವಹಿಸುವಂಥವರು ಡಾಕ್ಟರ್ ಜಿ ಪರಮೇಶ್ವರ್ ಅನ್ನುವಂಥ ಸಂದೇಶ ರವಾನೆ ಆಗುತ್ತೆ. ಇದರ ಜೊತೆಗೇ ಒಳ ಮೀಸಲಾತಿಯ ಬಗ್ಗೆ ಸದ್ಯದ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಇರುವಂಥದ್ದು ಒಳ ಮೀಸಲಾತಿ ಹೇಗೆ ನಿಗದಿ ಆಗಬೇಕು, ಹೇಗೆ ಹಂಚಿಕೆ ಆಗಬೇಕು, ವಿವಿಧ ಸಮುದಾಯಗಳ ನಡುವೆ ಯಾವ ರೀತಿಯಾಗಿ ಅದನ್ನು ಹಂಚಿಕೆ ಮಾಡಬೇಕಾಗಿದೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಆ ಪ್ರಶ್ನೆಗೂ ಕೂಡ ಉತ್ತರವನ್ನು ಹುಡುಕುವಂಥ ಪ್ರಯತ್ನವನ್ನು ಬಹುಶಃ ಈ ನಾಯಕರು ಮಾಡಬಹುದು ಅಂತ ನಿರೀಕ್ಷಿಸಲಾಗಿದೆ.